17ನೆಯ ಬಜೆಟ್ ಅನ್ನ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡ್ತಾನೆ ಅಂತೇಳಿ ಬೀಗ್ತಾ ಇದ್ದಂತ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಜನತೆಗೆ ನಿರಾಶೆಯನ್ನು ಉಂಟು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಓದಲು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಅದು ಕೇಳ್ತಾ ಇದ್ರೆ ಯಾರೋ ಸಾಹಿತಿಗಳು ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಸಾಹಿತಿಗಳು ಯಾರೋ ಇವತ್ತು ಬಜೆಟ್ ಪುಸ್ತಕವನ್ನ ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು, ಓದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಮುಖ್ಯಮಂತ್ರಿಗಳಿಗೆ ಬಹುಶಃ. ಆದರೆ ರಾಜ್ಯದ ಜನತೆಗೆ ಇದು ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋದು ಸತ್ಯ. 17ನೇ ಬಜೆಟ್ ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು ಸ್ಪಷ್ಟ. ಕಳೆದ 3 ಬಜೆಟ್ ಅನ್ನು ತಾವು ನೋಡ್ತಾ ಇದ್ರೆ ಹಿಂದಿನ ಬಜೆಟ್ನಲ್ಲೇ 1,16,000 ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿದ್ರು. ಈ ಬಾರಿ 2025-26ನೇ ಸಾಲಿಗೆ 1,32,000 ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಕಳೆದ 3 ವರ್ಷದ ಬಜೆಟ್ ಸಿದ್ದರಾಮಯ್ಯನವರ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ 4,39,000 ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿರ್ತಕ್ಕಂಥದ್ದೇ ಸಿದ್ದರಾಮಯ್ಯನವರು ಮಾಡಿರುವ ದಾಖಲೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ 17ನೇ ಬಜೆಟ್ ಅನ್ನು ಮಂಡನೆ ಮಾಡತಕ್ಕಂಥ ಒಂದು ಸುವರ್ಣಾವಕಾಶ ಇವತ್ತು ಮುಖ್ಯಮಂತ್ರಿಗಳೇನು ಸಿಕ್ಕಿತ್ತು. ನೀರಿನಲ್ಲಿ ಹೋಮ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾವುದೇ ಒಂದು ದೂರದೃಷ್ಟಿತ್ವ ಇಲ್ಲದೆ ಇರತಕ್ಕಂಥ ಒಂದು ನೀರಸವಾಗಿರ್ತಕ್ಕಂಥ ಬಜೆಟ್. ನಾನು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಹಾಗೆ ಆಡಳಿತ ಪಕ್ಷದ ಶಾಸಕರುಗಳನ್ನ ಗಮನಿಸ್ತಾ ಇದ್ದೆ. ಯಾವುದೇ ಶಾಸಕರಲ್ಲಿ ಈ ಬಜೆಟ್ ಬಗ್ಗೆ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ನಾನು ಹೆಸರನ್ನ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಆಡಳಿತ ಪಕ್ಷದ ಶಾಸಕರು ಅಲ್ಲಿ ಹಿರಿಯ ಶಾಸಕರ ಹತ್ರ ಹೋಗಿ ಪಂಗ್ನಾಮ ಹಾಕಿದ್ದಾರೆ ಮುಖ್ಯಮಂತ್ರಿಗಳು ಅಂತೇಳಿ ಆಡಳಿತ ಪಕ್ಷದ ಶಾಸಕರು ತೋರಿಸ್ತಾ ಇದ್ದನ್ನು ಗಮನಿಸಿದೆ. ಆ ಸಾಲಿನಲ್ಲಿ ಸಚಿವರುಗಳು ಕಾಣ್ತಾ ಇರಲಿಲ್ಲ. ಕೇವಲ 7-8 ಜನ ಸಚಿವರು ಕಾಣ್ತಾ ಇದ್ರೆ ವಿನಃ ಬೇರೆ ಯಾವುದೇ ಸಚಿವರಿಗೆ ಈ ಬಜೆಟಿನ ಬಗ್ಗೆ ಆಸಕ್ತಿ ಇರಲಿಲ್ಲ. ಆಡಳಿತ ಪಕ್ಷದ ಶಾಸಕರಿಗೂ ಕೂಡ ಈ ಬಜೆಟಿನ ಬಗ್ಗೆ ಆಸಕ್ತಿ ಇರಲಿಲ್ಲ. ನೋಡಿ, ಇವತ್ತು ಪ್ರಿಯಾರಿಟಿ ಸೆಕ್ಟರ್ ಅಂತ ಏನ್ ಕರಿತೇವೆ, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ ಕಡಿಮೆ ಮಾಡಿರುವಂತದ್ದು. ಬಜೆಟ್ ಅಲೋಕೇಶನ್ ಏನ್ ಮಾಡಬೇಕಾಗಿತ್ತು, ಕಳೆದ ಬಜೆಟ್ ನಲ್ಲಿ 12% ಕೊಟ್ಟಿದ್ರು ಎಜುಕೇಶನ್ಗೆ, ಈ ಬಾರಿ 10%ಗೆ ಇಳಿಸಿದ್ದಾರೆ. ಅಂದ್ರೆ ಈ ರೀತಿ ಯಾವುದೇ ಒಂದು ಪ್ರಿಯಾರಿಟಿ ಸೆಕ್ಟರ್ಗೆ ಇವತ್ತು ಆದ್ಯತೆಯನ್ನು ನೀಡದೇ ಇರುವಂತದ್ದು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅದಕ್ಕೂ ಕೂಡ ಇವತ್ತು ಆದ್ಯತೆ ನೀಡದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಶಬ್ದವನ್ನು ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ವಿನಃ ಯಾವುದೇ ಒಂದು ನಮ್ಮ ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡು ಬಜೆಟ್ ಅನ್ನ ಮಂಡನೆ ಮಾಡಿಲ್ಲ. ಈ ರೀತಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಂತೇಳಿ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ರೈತರ ಬಗ್ಗೆನೂ ಕೂಡ ಏನೋ ಕಾಳಜಿನ ತೋರಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು. ಯುವಕರಿಗೆ ಆದ್ಯತೆಯನ್ನು ನೀಡ್ತಾರೆ, ಉದ್ಯೋಗ ಅವಕಾಶಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಬಜೆಟ್ ಅನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಅದಕ್ಕೂ ಕೂಡ ಅವಕಾಶನ ನೀಡದೇನೆ ತಮ್ಮ ಪಂಚ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಪದೇ ಪದೇ ಅವರು ಅಬಕಾರಿ ಇಲಾಖೆ ಮೇಲೆ ಇವತ್ತು ಡಿಪೆಂಡ್ ಆಗಿರುವಂತದ್ದು. ಈ ಬಾರಿನೂ ಕೂಡ 45,000 ಕೋಟಿ ರೂಪಾಯಿಗಳನ್ನ ನಿರೀಕ್ಷೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಬಕಾರಿ ಇಲಾಖೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಈಗಾಗಲೇ ನಿರೂಪಿಸಿದ್ದಾರೆ. ಈ ಬಜೆಟ್ ಅಲ್ಲೂ ಕೂಡ ಅದನ್ನ ಮತ್ತೊಮ್ಮೆ ತಿಳಿಸಿರುವಂತದ್ದು.
ಆರೋಗ್ಯ ಇಲಾಖೆ ಬಗ್ಗೆನೂ ಕೂಡ ಗಮನ ಕೊಟ್ಟಿಲ್ಲ, ನೀರಾವರಿ ಯೋಜನೆಗಳಿಗೆ ಇವತ್ತು ಗಮನವನ್ನು ಕೊಟ್ಟಿಲ್ಲ. ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೂ ಕೂಡ ಕಿಂಚಿತ್ತೂ ಕೂಡ ಕಾಳಜಿಯನ್ನು ತೋರಿಸಿಲ್ಲ. ಅಷ್ಟೇ ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಜನ್ಮ ಕೊಟ್ಟಿರ್ತಕ್ಕಂಥ ಮೈಸೂರು ಜಿಲ್ಲೆಗೂ ಕೂಡ ಯಾವುದೇ ಒಂದು ಕೊಡುಗೆಯನ್ನು ಕೊಟ್ಟಿಲ್ಲ. ಕರಾವಳಿ ಭಾಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಕಾರಣ ಏನು? ಇವತ್ತು ಕರಾವಳಿ ಭಾಗ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಕರಾವಳಿ ಭಾಗವನ್ನು ಉಲ್ಲೇಖವನ್ನು ಕೂಡ ಅವರು ಮಾಡಿಲ್ಲ. ಹಾಗಾಗಿ ಕರಾವಳಿ ಭಾಗ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ಇಡೀ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನ ಇಲ್ಲದೆ ಇರತಕ್ಕಂಥ ಒಂದು ಬಜೆಟ್ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಬೆಂಗಳೂರು ಬಗ್ಗೆ ಏನ್ ಚಕಾರ ಮಾಡಿದರು? ಬೆಂಗಳೂರು ಬಗ್ಗೆನೂ ಕೂಡ ಹಿಂದೇನು ಹೇಳಿದ್ರು ಅದೇ ರೀತಿ ಹೇಳಿದ್ದಾರೆ. ಅವ್ರ ಬಜೆಟ್ ಪುಸ್ತಕವನ್ನು ನೋಡ್ತಾ ಇದ್ರೆ ಮುಂದಿನ 3 ವರ್ಷಗಳ ಬಗ್ಗೆ ಮಾತನಾಡ್ತಾರೆ. ಮುಂದಿನ 3 ವರ್ಷದಲ್ಲಿ ಮಾಡ್ತೇವೆ, ಮುಂದಿನ 3 ವರ್ಷದಲ್ಲಿ ಅಭಿವೃದ್ಧಿ ಮಾಡ್ತೇವೆ. ಬರೀ ಮುಂದಿನ 3 ವರ್ಷದ ಬಗ್ಗೆ ಮಾತನಾಡಿದ್ದಾರೆ ವಿನಃ ಈ ವರ್ಷದಲ್ಲಿ ಏನು ಕಡ್ದು ಕಟ್ಟ ಆಗ್ತೇವೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ.